ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ದೇವರ ಮನೆಯ ತಾಮ್ರದ ಪಾತ್ರೆಗಳನ್ನು ನೀವು ಯಾವ ರೀತಿಯಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ನೀವು ಕಡಿಮೆ ಸಮಯದಲ್ಲಿ ತಾಮ್ರದ ಪಾತ್ರೆಗಳನ್ನು ಅಥವಾ ದೇವರುಗಳನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಇವಾಗ ಒಂದು ಸಣ್ಣ ಬೌಲಲ್ಲಿ ಉಪ್ಪು ತೊಗೊಂಡಿದ್ದೀನಿ, ಅಡುಗೆ ಹಾಕ್ತಿರಲ್ಲ, ಸೊ ಆ ಉಪ್ಪನ್ನ ತಗೊಳ್ಳಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಪಿತಾಂಬರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಿತಾಂಬರಿ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು, ಅಥವಾ ನೀವು ಅಂಗಡಿಗಳಲ್ಲಿ ಕೇಳ್ಬೋದು ಸಿಕ್ಕರೆ, ಸಿಟ್ರಿಕ್ ಆ್ಯಸಿಡ್ ಪೌಡರ್ ಅಂತ. ಸೊ ಇದಕ್ಕೆ ನಿಂಬು ಸೋಡಾ ಅಂತ ಕೂಡ ಕರೀತಾರೆ. ಸೊ ಇದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಪಿತಾಂಬರಿ ಹಾಗೆ ಸಿಟ್ರಿಕ್ ಆ್ಯಸಿಡ್ ಪೌಡರ್. ಇದು ಗಟ್ಟಿಯಾಗಿರುತ್ತೆ, ಸೊ ನೀವು ಇದನ್ನು ಜಜ್ಜಿ ಪುಡಿ ಮಾಡಿಕೊಂಡು ಇಟ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ಒಳಗಡೆ ಇರುತ್ತೆ. ಸೊ ನೀವು ಇದನ್ನು ಸಣ್ಣಗೆ ಪುಡಿ ಮಾಡಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಸೊ ಇವಾಗ ಈ ರೀತಿ ಕ್ಲೀನ್ ಮಾಡ್ಕೋಬೇಕಾದಾಗ ಉಪ್ಪು, ಪಿತಾಂಬರಿ, ಈ ರೀತಿ ಸಿಟ್ರಿಕ್ ಆ್ಯಸಿಡ್ ಪೌಡರ್ನ ಹಾಕ್ಕೊಂಡು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಸಿಟ್ರಿಕ್ ಆ್ಯಸಿಡು ಎಂಥ ಕಲೆಗಳಿದ್ರೂ ಕೂಡ ಇದು ತೆಗೆದು ಹಾಕುತ್ತೆ. ಸೊ ನೀವು ಕಿರಾಣಿಗಳಲ್ಲಾದರೂ ಕೇಳಿ, ಇಲ್ಲ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಸಿಟ್ರಿಕ್ ಆ್ಯಸಿಡ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ನೋಡಿ, ಈ ರೀತಿ ತಾಮ್ರದ ಚರ್ಗಿ ಅಥವಾ ಪಾತ್ರೆನ ತಗೊಂಡು ಈ ರೀತಿಯಾಗಿ ಪೌಡರ್ನಲ್ಲಿ ಒಂದು ಕ್ಲೀನ್ ಮಾಡೋ ಬ್ರಷ್ನಿಂದ ಈ ರೀತಿ ಡಿಪ್ ಮಾಡಿ ಈ ರೀತಿ ಉಜ್ಜಿ. ನೀವು ಜಾಸ್ತಿ ಎಫರ್ಟ್ ಹಾಕೋದೇನು ಬೇಡ, ಈಸಿಯಾಗಿ ಆರಾಮಾಗಿ ಉಜ್ಜಿ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಜಾಸ್ತಿ ಭಾರನ ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ. ಈ ರೀತಿ ಜಸ್ಟ್ ಲೈಟಾಗಿ ಈ ರೀತಿ ಉಜ್ಜಿದ್ರೆ ಸಾಕು, ತುಂಬಾ ಕ್ಲೀನ್ ಆಗುತ್ತೆ. ನೋಡಿ, ಡಿಫ್ರೆಂಟ್ ನಿಮಗೆ ಕಾಣುತ್ತೆ. ಈ ರೀತಿ ಯಾವ ರೀತಿಯಾಗಿ ಕಾಣ್ತಾ ಇದೆ, ಉಜ್ಜಿದ ಮೇಲೆ ಯಾವ ರೀತಿ ಇದೆ, ಮೊದಲು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೀವೇನು ಜಾಸ್ತಿ ಎಫರ್ಟ್ ಹಾಕಿ ಉಜ್ಜೋದೇನು ಬೇಡ. ನೀವು ಆಫೀಸ್ಗೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ತಿದ್ರೆ ನಿಮಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ತಾಮ್ರದ ಪಾತ್ರೆಗಳು ಫಳಫಳ ಅಂತಲೇ ಹೊಳಿತವೆ. ಸೊ ನೋಡಿ, ಇವಾಗ ಯಾವ ರೀತಿಯಾಗಿ ಕ್ಲೀನ್ ಆಯಿತು. ಜಸ್ಟ್ 1 ಮಿನಿಟ್ ಸಾಕು, ನಿಮಗೆ ಕ್ಲೀನ್ ಆಗಿಬಿಡುತ್ತೆ. ನೀವು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಉಪ್ಪು, ಪಿತಾಂಬರಿ, ಸಿಟ್ರಿಕ್ ಆ್ಯಸಿಡ್ ಇವು ಮೂರೂ ಮಿಕ್ಸ್ ಮಾಡಿ ಈ ರೀತಿ ಉಜ್ಜೋದ್ರಿಂದ ಈಸಿಯಾಗಿ ಕ್ಲೀನ್ ಆಗುತ್ತೆ. ಸೊ ತಾಮ್ರದ ಪಾತ್ರೆಗಳನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಟೆನ್ಷನೂ ಇರೋದಿಲ್ಲ. ಈ ರೀತಿ ಕಲೆಗಳು ಇದ್ದರೆ ಜಸ್ಟ್ ಈಸಿಯಾಗಿ ಮಾಯ ಆಗುತ್ತಂತಲೇ ಹೇಳ್ಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಸೊ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.